ಸೊ ಈ ನಿಟ್ಟಿನಲ್ಲಿ ಈಗ ಸಂಕ್ರಾಂತಿ ಬಳಿಕ ಸಿಹಿ ಸುದ್ದಿ ಏನಾದರೂ ಸಿಗಲಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಈಗ ಕಾಯ್ದಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಅವರಲ್ಲಿ ಗುರುತಿಸಿಕೊಂಡಿರುವಂತವರು. ಬಳ್ಳಾರಿ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬ್ಯಾನರ್ ಪೊಲಿಟಿಕ್ಸ್ ಈಗ ಜೋರಾಗ್ತಾ ಇದೆ. ಬ್ಯಾನರ್ ತೆರವು ಮಾಡಿದ್ದಕ್ಕೆ ಪೌರಾಯುಕ್ತಗೆ ಬೆದರಿಕೆಯನ್ನ ಹಾಕಿದ್ದಾರೆ. ನಗರಸಭೆ ಕಚೇರಿಗೆ ಬೆಂಕಿ ಹಚ್ಚಿ ದಂಗೆಯನ್ನ ಎಬ್ಬಿಸುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿದ್ದು ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಧರಣಿಯನ್ನ ಕೂತಿದ್ದಾರೆ ಈಗ ಪೌರಾಯುಕ್ತೆ. ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಗಲಾಟೆ ಆಗ್ತಾ ಇದೆ. ನಾನು ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಪ್ಪ, ಈ ಬಳ್ಳಾರಿ ವಿಚಾರ ಆದಾಗಿಂದ ಈ ಬ್ಯಾನರ್ ಅನ್ನ ಮೊದಲು ಬ್ಯಾನ್ ಮಾಡಿ ಬಿಸಾಕೆ ಅಂತ ಹೇಳಿ. ಅದು ಎಷ್ಟು ಗಲಾಟೆಗಳಿಗೆ ನಾಂದಿ ಹಾಡ್ತಾ ಇದೆ. ಒಂದು ಕೊಲೆ ಕೂಡ ಆಗೋಯ್ತು ಆ ವಿಚಾರದಲ್ಲಿ. ಎಷ್ಟು ಅಪಘಾತಗಳಾಗ್ತಾ ಇದೆ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಎರಡ್ ಸರ್. ನಿಮಿಷನೂ ಅದನ್ನ ಕೇಳಲ್ಲ. ಮಧ್ಯದಲ್ಲೆಲ್ಲ ಒಂದ್ ನಿಮಿಷ ಕಟ್ಟಿದ್ದಾರೆ. ಅಲ್ಲಿರೋ ಆಕ್ಸಿಡೆಂಟ್ ಆಗಿದೆ ಅಂತೆ. ಕೌನ್ಸಿಲರ್ಗಳ ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ಕೊಡ್ತೀನಿ. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದ್ ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ. ಹಲೋ, ಫಸ್ಟ್ ಮಸ್ಟ್ ಅಂಡ್ ಶುಡ್ ಕೇಸ್ ಹಾಕಬೇಕು. ಯಾವ ವ್ಯಕ್ತಿ ಇದ್ದಾರೆ, ಈ ವ್ಯಕ್ತಿ ಅಲ್ಲಿ ಆಗಿರೋ ಅನಾಹುತಗಳೇನಿದೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ದಂಗೆ ರೌಡಿ ರೀತಿಯಲ್ಲಿ ಮಾತನಾಡ್ತಾ ಇರುವಂಥ ವ್ಯಕ್ತಿಯ ಮೇಲೆ ಕೇಸನ್ನು ಹಾಕದೇ ಇದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಏನು ಮಾತನಾಡ್ತೀರಾ ನೀವು? ಯಾವ ರೀತಿ ಈ ರೀತಿ ಅರೋಗೆಂಟ್ ಆಗಿ ಮಾತಾಡೋದ ಒಬ್ಬರ ಅಲ್ಲಿರುವಂಥ ಪೌರಾಯುಕ್ತಿ ಜೊತೆಗೆ? ಏನು ದಿಮಾಕ ತಲೆ ಮೇಲೆ ಕೊಂಬಂದಿದೆಯಾ? ಅಧಿಕಾರದಲ್ಲಿ ಇದೀವಿ ಅಂತ ಹೇಳಿಬಿಟ್ಟು ಈ ಭಾಷೆಗಳನ್ನು ಬಳಕೆ ಮಾಡೋದು. ಅವನು ಹೆಣ್ಮಳಕು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಿರಲ್ಲ, ದೊಡ್ಡ ದೊಡ್ಡ ನಾಯಕರು ಕೂತ್ಕೊಂಡು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ. ಇದಾ ಮಹಿಳಾ ಸಬಲೀಕರಣ? 2,000 ರೂಪಾಯಿ ಕೊಟ್ಟರೆ ಮಹಿಳಾ ಸಬಲೀಕರಣ ಅಲ್ಲ. ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಯಾವಾಗ ಮಹಿಳಾ ಸಬಲೀಕರಣ? ಯಾವನಿದ್ದಾನೆ ಅವನ ಮೇಲೆ ಕೇಸ್ ಹಾಕ್ಬೇಕು ಮೊದಲು. ಹೆಂಗ್ರಿ ಮಾತಾಡ್ತೀರಾ? ಏನು ಮಾತನಾಡ್ತೀರಾ ನೀವು? ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಬ್ಯಾನರಿಂದ ತೆಗೆದಿಟ್ಟಿದ್ದೀವಿ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾ ಇರಬೇಕಾದ್ರೆ ಕೊಬ್ಬು ದಿಮಾಕಿನಿಂದ ಮಾತನಾಡ್ತಿರಲ್ಲ ರೌಡಿ ರೀತಿಯಲ್ಲಿ. ಫಸ್ಟ್ ಕೇಸ್ ಹಾಕ್ರಿ ಪೊಲೀಸರು. ಒಳಗಡೆ ಕಳಿಸ್ಬೇಕು, ಹೊರಗಡೆಗೆ ಬರುವಂಗಿಲ್ಲ. ಬೇಲ್ ಮೇಲೆ ಆ ರೀತಿಯ ಕೇಸ್ ಹಾಕಬೇಕು. ಕನಿಷ್ಠ ಜ್ಞಾನ ಇಲ್ದಂಗೆ ಮಾತಾಡ್ತಾರೆ. ಅನಧಿಕೃತ ಬ್ಯಾನರ್ ತೆರವು ಮಾಡಿದಂತಹ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ್ರು ಇವತ್ತು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಕರೆ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟವಾದಂತಹ ಆಡಿಯೋ ಸಾಕ್ಷಿಗಳು ಈಗ ಎಲ್ಲರಿಗೂ ಕೂಡ ಲಭ್ಯ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಪೌರಾಯುಕ್ತೆ ಅವರು ಇದ್ದಾರೆ. ಮೇಡಮ್ ಅವರೇ, ಅಷ್ಟು ಅಗ್ರೆಸಿವ್ ಆಗಿ ಮಾತಾಡೋದಕ್ಕೆ ಕಾರಣ ಏನು? ತಾವು ಏನು ತಪ್ಪು ಮಾಡಿದ್ರಿ ಅಂತ? ಸರ್ ನಾವು ಅವ್ರು ಯಾಕೆ ಹಂಗೆ ಮಾತಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ಬಿದ್ದೋಗ್ತಿದ್ದರಿಂದ ಒಂದು ತೆಗೆದಿಟ್ಟಿದ್ದಾರೆ ಸರ್. ಪಬ್ಲಿಕ್ ಇಶ್ಯೂಸ್ ಕ್ರಿಯೇಟ್ ಆಗ್ತಿದ್ದರಿಂದ, ಕಂಪ್ಲೇಂಟ್ ಬಂದಿದ್ದರಿಂದ ನಾವು ಅದನ್ನು ಒಂದು ತೆಗೆದಿಟ್ಟಿದ್ದೀವಿ. ಅದನ್ನು ನೀವು ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸರ್. ಬಟ್ ಅವರು ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಅವರು ಕೋಪ ಯಾಕೆ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ಅವರು ಹಂಗೆ ಮಾತಾಡಿದ್ದಂತೂ. ಆ್ಯಕ್ಚುಲಿ ಘಟನೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗಾಯಿತು ಸರ್? ಅದು ಮಂಡೇ ಮಾರ್ನಿಂಗ್ ನಮ್ಮ ಸಫಾಯಿ ಕರ್ಮಚಾರಿಗಳು ಬಂದಿದ್ದಾರೆ ಕೆಲಸಕ್ಕೆ ಅಂತ, ಕ್ಲೀನಿಂಗ್ ಕೆಲಸಕ್ಕೆ ಅಂತ. ಆಗ ಅಲ್ಲಿ ಅದು ಒಂದು ಸೆಮಿ ಡಿಸ್ಟಾರ್ಟೆಡ್ ಪೊಸಿಷನಲ್ಲಿ, ಅದು ಅರ್ಧ ಬಿದ್ದೋಗಿರೋ ಪೊಸಿಷನಲ್ಲಿ ಒಂದು ಫ್ಲೆಕ್ಸ್ ಬೋರ್ಡು ಕೋಟೆ ಸರ್ಕಲಲ್ಲಿ ಇದ್ದಿದ್ದರಿಂದ ಅದನ್ನು ಅಲ್ಲಿ ಒಂದು ವೆಹಿಕಲ್ ಏನೋ ಗುದ್ಕೊಂಡಿದೆ ಅಂತೆ. ಅದು ಬೆಳಗಿನ ಜಾವ ಸ್ಕೂಲ್ ಮಕ್ಕಳು ಓಡಾಡ್ತಿದ್ದರಿಂದ ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಒಂದಿಬ್ಬರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ, ವೆಹಿಕಲ್ ಆ ಕಡೆ ಈ ಕಡೆ ಬರೋ ವೆಹಿಕಲ್ಗೆ ಮೂವ್ಮೆಂಟ್ ಗೊತ್ತಾಗ್ತಾ ಇಲ್ಲ, ನೀವು ಇದನ್ನು ಒಂದು ತೆರವುಗೊಳಿಸ್ಕೊಡಿ, ಬಿದ್ದೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು.
ಅದು ರಿಲೇಟೆಡ್ಡು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ನನಗೆ ಕೇಳಿದ್ರು, ಮೇಡಮ್ ಇದನ್ನು ತೆರವುಗೊಳಿಸಿದ್ದೀವಿ ಅಂತ ಹೇಳಿದ್ರು. ಸರಿ, ಅದನ್ನು ತೆರವುಗೊಳಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್, ನೀವು ಹಿಂಗೆ ತೆಗ್ದಿದ್ದೀವಿ, ಒಂದಿದೆ ಅದನ್ನು ತೆಗ್ದಿದ್ದೀವಿ ಅಂತ ಅಂದ್ಬಿಟ್ಟು ಆಫೀಸಲ್ಲಿದೆ ಬಂದು ತೊಗೊಂಡು ಹೋಗಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳಿದೆ. ನಾನು ಕಾಲ್ ಮಾಡಿ ಹೇಳಿದೆ, ಹಿಂಗೆ ಬಿಚ್ಚಿದ್ದೀವಿ ಸರ್, ಒಂದು ಅರ್ಧಂಬರ್ಧ ಬಿಚ್ಚೋಗಿತ್ತು, ನಾವು ತೆಗ್ದಿಟ್ಟಿದ್ದೀವಿ, ನೀವು ಬಂದು ತೊಗೊಂಡು ಹೋಗಿ ಅಂತ, ಅಥವಾ ಅಲ್ಲೆಲ್ಲ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದ್ವಿ. ಹೇಳಿಬಿಟ್ಟು ಅಷ್ಟೇ. ಬಟ್ ಅದು ಸಂಜೆ ಅಷ್ಟರಲ್ಲಿ ವಿ ಗಾಟ್ ದಿಸ್ ಕಾಲ್ ಮಾಡಿದಂಥವ್ರು ಕೇಳ್ತಿದ್ರು, ಯಾಕೆ ತೆಗೆದ್ರಿ, ಯಾರನ್ನು ಕೇಳಿ ತೆಗೆದ್ರಿ, ಯಾರೋ ಇನ್ನೊಬ್ಬರು ಹೇಳಿದ್ರು ಅಂತ, ಇನ್ನೊಬ್ಬರು ಹೇಳಿದ್ರಿ ಅಂತ ತೆಗ್ದಲ್ಲ ನಿಮ್ಮ ಕೆಲಸ ಮಾಡಿದ್ದೆ ಸರ್. ಅದು ಇನ್ನೊಬ್ಬರು ಹೇಳೋದಕ್ಕೆ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಾವು ಅವ್ರನ್ನೇ ಕೇಳಿದ್ವಿ ಸರ್, ಅದು ಪಬ್ಲಿಕ್ ಕಂಪ್ಲೇಂಟ್ ಬಂದಿದ್ದರಿಂದ ನಾವು ತೆಗೆದ್ವಿ ಅಂತ. ಆ್ಯಂಡ್ ಯಾರೂ ಹೇಳಿಲ್ಲ ಸರ್. ಹಂಗೆ ತೆಗಿಯೋದಾಗಿದ್ದರೆ ಶಿಡ್ಲಘಟ್ಟ ನಗರಸಭೆ ಫುಲ್ ಫ್ಲೆಕ್ಸ್ ಬೋರ್ಡ್ಸ್ಗಳಿದೆ, ಅದನ್ನು ತೆಗಿಬೋದಾಗಿತ್ತಲ್ವ. ಇಡೀ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಂಬಕ್ಕೂ ಕಟ್ಟಿದ್ದಂಥದ್ದು ಈಗ ನಮ್ಮ ಕಣ್ಣಿಗೂ ಕಂಡದ್ದು. ಆದರೆ ಎಲ್ಲದಕ್ಕೂ ಪರ್ಮಿಷನ್ ಇತ್ತ ಮೇಡಮ್? ಇಲ್ಲ ಸರ್, ಅದಿನ್ನೂ ಪರ್ಮಿಷನ್ ಇರಲಿಲ್ಲ. ಆಲ್ರೆಡಿ ಕಟ್ಬಿಟ್ಟಿದ್ರು. ನಾನು ಹೇಳಿದ್ದೆ, ನಾನು ಮಂಡೇ ಬಂದು ಪ್ರೋಸೆಸ್ ಮಾಡ್ಕೊಡ್ತೀನಿ, ಒಂದು ದಿನದಲ್ಲಿ ಬೇಗ ನಿಮಗೆ ಮಾಡಿಕೊಡ್ತೀವಿ. ಇವತ್ತು ಆಲ್ರೆಡಿ 5:30 ಆಗೋಗಿದೆ, ಎಲ್ಲ ಸ್ಟಾಫ್ಸ್ಗಳು ಮನೆಗೆ ಕೊಟ್ಟೋಗಿದ್ದಾರೆ. ನಾನು ಇದನ್ನು ಮಂಡೇ ಬಂದು ಅರ್ಲಿ ಮಾರ್ನಿಂಗಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ರಿಕ್ವೆಸ್ಟು ಅಂತಲೂ ಹೇಳಿದ್ದೆ ಸರ್. ಅವರಿಗೆ ಯಾವ ಫ್ಲೆಕ್ಸ್ ಬೋರ್ಡ್ಗೂ ಪರ್ಮಿಷನ್ ಇರಲಿಲ್ಲ. ಕಟ್ಟಿರುವಂಥದ್ದೇ ಅನಧಿಕೃತ ಆದರೂ ಕೂಡ ಇಷ್ಟೆಲ್ಲ ಜೋರಾಗಿ ಮಾತಾಡುವಂಥ ಪ್ರಸಂಗ ಯಾಕೆ, ಪ್ರಮೇಯಗಳು ಯಾಕೆ ಬಂತು? ಅಂದರೆ ನಿಮ್ಮ ಮೇಲೆ ಇಂಟೆನ್ಷನಲಿ ಕೋಪ ಇತ್ತಾ, ಇಲ್ಲ ನಗರಸಭೆ ಅಧಿಕಾರಿಗಳು ಯಾರ್ದೋ ಮಾತು ಕೇಳಿ ಮಾಡ್ತೀರೋ ಅಂತ ಕೋಪನ ಅವ್ರಿಗೆ? ಸರ್, ಅವ್ರಿಗೆ ಹಾಗೆಲ್ಲ ಏನು ಇರಲಿಲ್ಲ ಸರ್. ಅವ್ರು ನಮ್ಮ ಜೊತೆ ಚೆನ್ನಾಗೇ ಇದ್ದರು. ಬಟ್ ಈ ಇನ್ಸಿಡೆಂಟಲ್ಲಿ ಅವ್ರಿಗೆ ಯಾರು ಏನು ಹೇಳಿದರು ಅಂತ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಅವ್ರನ್ನ ದೇ ವಾಸ್ ಅ ಗುಡ್ ಕಾರ್ಡಿನಲ್ ರಿಲೇಷನ್ಶಿಪ್ ಸ್ಟಾಫ್ಸ್ಗಳು. ಈ ಘಟನೆ ಆರಂಭ ಆಗೋದಕ್ಕೆ ಹಿಂದೆ CM ಅವರ ಕಾರ್ಯಕ್ರಮ ಶಿಡ್ಲಘಟ್ಟದಲ್ಲಿ ಭಾಳ ಜೋರಾಗಿ ನಡೀತು. ಆ ಸಂದರ್ಭದಲ್ಲೂ ಕೂಡ ರಾಜೇಗೌಡರ ಬ್ಯಾನರ್ ತೆರವು ಮಾಡಿದ್ರು, ಭಾಳ ಊರೆಲ್ಲ ಹಾಕ್ಬಿಟ್ಟಿದ್ರು ಅನ್ನೋಂಥದ್ದು ಅದು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಹಿಂದೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಅದೇನಾದರೂ ಇದಕ್ಕೆ ಕಾರಣ ಆಯಿತಾ ಸರ್? ಆಗ ಬರೀ ನಾವು ಅವ್ರದ್ದು ಮಾತ್ರ ತೆಗೆದಿರಲಿಲ್ಲ ಸರ್. ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ನಿಯುಕ್ತ 2 ಜಾಗನ ಮೇಯ್ನ್ ಎಂಟ್ರೆನ್ಸ್ಗಳು ಯಾವುದಿದೆ ಅದನ್ನು ನಮಗೆ ತೆರವುಗೊಳಿಸ್ಕೊಡಿ, ಅದು ನಾವು ಹಾಕ್ತೀವಿ ಅಂತ ನಮಗೆ ರಿಕ್ವೆಸ್ಟ್ ಮಾಡಿದರು. ಸೊ ನಾವು ಹಾಗಾಗಿ ಶಿಡ್ಲಘಟ್ಟ ಆರ್ಚ್ ಮತ್ತು ನಮ್ಮದು ರೈಲ್ವೆ ಟ್ರ್ಯಾಕ್ ಬೈಪಾಸ್ ಕೆಳಗಡೆ ಇವರೊಬ್ರದ್ದು ಮಾತ್ರ ಅಲ್ಲ, ಯಾರ್ಯಾರು ಕಟ್ಟಿದ್ರು ಎಲ್ಲರದೂ ತೆಗ್ಸಾಕ್ಬಿಟ್ಟಿದ್ವಿ ಸರ್ ನಾವು. ಮೇಡಮ್, ಈಗ ಹಾಡಬಾರದ ಮಾತುಗಳನ್ನು ಹಾಡಿದ್ದಾರೆ, ಇದರ ವಿರುದ್ಧ ತಮ್ಮ ಕ್ರಮ ಏನಿರುತ್ತೆ? ಸರ್, ಇದನ್ನು ನಾವು ನಮ್ಮ ಸೀನಿಯರ್ಸ್ ಗಮನಕ್ಕೆ ತಂದಿದ್ದೀವಿ ಸರ್. ಇವತ್ತು ನಮ್ಮ ಪೌರ ಕಾರ್ಮಿಕರೆಲ್ಲ, ನಮ್ಮ ಸ್ಟಾಫ್ಸ್, ಹೆಲ್ತ್ ಸೆಕ್ಷನ್ ಮೇಲೆ ಎಲ್ಲರೂ ಸ್ಟಾಫ್ಸ್ಗಳು ಇವತ್ತಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಹೀಗೆಲ್ಲ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಈ ಥರ ಎಲ್ಲ ಅವಾಚ್ಯ ಶಬ್ದ ನಮ್ಗೆ ತಪ್ಪಿದ್ರೆ ವಿ ಆರ್ ರೆಡಿ ಟು ಆಸ್ಕ್ ಸಾರಿ. ಬಟ್ ವೆನ್ ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ ವಿತಿನ್ ದ ಲಾ, ವಿತಿನ್ ದ ಲಿಮಿಟ್ಸ್, ನಾವು ಯಾಕೆ ಹಿಂಗೆ ಬಯಸ್ಕೋಬೇಕು ಅಂತ ಅವ್ರದ್ದು ವಾದ. ಅಧಿಕೃತವಾಗಿ ಕಾನೂನು ಕ್ರಮ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಕೊಡ್ತೀರಾ? ಸರ್, ಇನ್ನೂ ಕೊಟ್ಟಿಲ್ಲ ಸರ್. ಇದನ್ನು ನಾವು ಈಗಿನ್ನೂ ಆಫೀಸಿಗೆ ಬಂದು ಹೊರಗಡೆ ಎಲ್ಲ ಲಾಕ್ ಮಾಡಿ ಹೊರಗಡೆ ಸ್ಟ್ರೈಕಿಗೆ ಕೂತಿದ್ದಾರೆ. ಅದು ನಮ್ಮ ಸೀನಿಯರ್ಸ್ನ ಕೇಳಿಕೊಂಡು ಆ್ಯಂಡ್ ನಮ್ಮ ಸ್ಟಾಫ್ಗಳು ಏನು ಹೇಳ್ತಾರೆ ಅಂತೆಲ್ಲ ಕೇಳಿಕೊಂಡು ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಸರ್. ಸದ್ಯಕ್ಕೆ ಈಗ ಅದು DC ಸರ್ಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ, ಹಿಂಗೆ ಆಗಿದೆ ಸರ್ ಅಂತ ಅಂದ್ಬಿಟ್ಟು. ಇದಿಷ್ಟು ಇವತ್ತು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದಂಥ ಅಮೃತ ಅವರ ಸ್ಪಷ್ಟವಾದ